ಎಲ್ರಿಗೂ ಕಾಡ್ತಾ ಇರೋ ಒಂದೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಯುವ ನಿಧಿ ಏನಾದರೂ ಕ್ಯಾನ್ಸಲ್ ಆಗಿದೆಯಾ? ನನ್ನ ಪ್ರಕಾರ ಯುವ ನಿಧಿ ಕ್ಯಾನ್ಸಲ್ ಆಗಿರಬೇಕು, ಅದಕ್ಕೆ ಅಮೌಂಟ್ನ ಹಾಕಿಲ್ಲ. ಇವತ್ತಾಗಲೇ ಮೇ 13ನೇ ತಾರೀಕು, ಸುಮಾರು 5 ತಿಂಗಳಾಯಿತು, ಆದರೂ ಕೂಡ ಯುವ ನಿಧಿ ಹಣವನ್ನು ಹಾಕಿಲ್ಲ. ಆದರೆ ಮತ್ತೊಂದು ತಲೆಗೆ ಏನು ಅನಿಸುತ್ತೆ ಅಂತ ಹೇಳಿದ್ರೆ, 2 ವರ್ಷದಿಂದ ಯಾವತ್ತೂ ಕೂಡ 4-5 ತಿಂಗಳು ಅಮೌಂಟು ಪೆಂಡಿಂಗ್ ಇರಲಿಲ್ಲ. ಎಲ್ಲ ಕೂಡ 2 ತಿಂಗಳು 3 ತಿಂಗಳು ಕ್ಲಿಯರ್ ಮಾಡ್ಕೊಳ್ಳೋರು. ಬಟ್ ಈ ಸಲ 5 ತಿಂಗಳು ಅಮೌಂಟ್ ಪೆಂಡಿಂಗ್ ಇದೆ. ಬಜೆಟಲ್ಲೂ ಕೂಡ ಅನುದಾನವನ್ನು ಕೊಟ್ಟಿರೋದ್ರ ಬಗ್ಗೆ ಸಾಕಷ್ಟು ಡೌಟ್ಗಳಿತ್ತು. ಆಮೇಲೆ ಕ್ಲಾರಿಫೈ ಕೂಡ ಆಯಿತು. ಆದರೂ ಕೂಡ ಅನುಮಾನ ಏನಪ್ಪಾ ಅಂತ ಹೇಳಿದ್ರೆ 5 ಗ್ಯಾರಂಟಿ ಯೋಜನೆಗಳಲ್ಲಿ 1 ಗ್ಯಾರಂಟಿ ಯೋಜನೆ ಕ್ಯಾನ್ಸಲ್ ಆಗಿದೆ. ಸೊ ಯುವ ನಿಧಿ ಅಮೌಂಟು ಇನ್ನು ಮುಂದೆ ಬರೋದಿಲ್ಲ ಅಂತ ಎಲ್ರಿಗೂ ಈ ರೀತಿ ಒಂದು ತಲೆಯಲ್ಲಿ ಡೌಟ್ ಓಡಾಡ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯುವ ನಿಧಿ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹಲವಾರು ಯೂಟ್ಯೂಬ್ಗಳಲ್ಲಿ ನೀವು ಮಾಹಿತಿಯನ್ನು ನೋಡಿರ್ತೀರಾ. ಇನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳಿದ್ದೆ ಮೇ 15ನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಬಟ್ ಇವಾಗ ನಾನೇ ಅದನ್ನು ವಾಪಸ್ ತಗೋತಾ ಇದ್ದೀನಿ. ಮೇ 15ನೇ ತಾರೀಕು ಒಳಗಡೆ ಯಾವುದೇ ಕಾರಣಕ್ಕೂ ನಿಮಗೆ ಅಮೌಂಟ್ ಬರೋದಿಲ್ಲ. ಅದ್ರ ಬಗ್ಗೆ ಕೂಡ ನಾನು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಅಂದರೆ ಕಾಲ್ ರೆಕಾರ್ಡ್ ಪ್ರೂಫ್ನ ಹಾಕ್ತೀನಿ. ಫುಲ್ ವಿಡಿಯೋನ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಅಥವಾ ಈ ದಿನದ ಒಳಗಡೆ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ನಾನು ಸ್ವಲ್ಪ ದೂರನೇ ಹೇಳಿದ್ದೀನಿ, ಬಟ್ ಅವ್ರು ಇನ್ನೂ ಬೇಗ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾರು ಹೇಳಿದ್ದು ಕೂಡ ನಿಜ ಆಗ್ತಿಲ್ಲ. ಯುವ ನಿಧಿ ಅಮೌಂಟ್ ಕೂಡ ಬಿಡುಗಡೆ ಆಗ್ತಿಲ್ಲ. ಇನ್ನು ಸ್ಟೇಟಸ್ ಚೆಕ್ ಮಾಡಿದ್ರೆ DBT ಪುಷ್ ಅಂತ ಹೇಳ್ತಾ ಇದೆ. DBT ಪುಷ್ ಆಗಿ ಆಲ್ಮೋಸ್ಟ್ ಒಂದು 25 ದಿನನೇ 25 ದಿನನೇ ಆಯ್ತಾ ಬಂತು. ಬಟ್ ಇಲ್ಲಿವರೆಗೂ ಅಮೌಂಟ್ ಜಮಾ ಆಗಿಲ್ಲ. DBT ಪುಷ್ ಆದರೆ ಒಂದು ವಾರ ಒಳಗಡೆ ಅಮೌಂಟ್ ಬರುತ್ತೆ ಅನ್ನೋದು ವಾಸ್ತವ. ಯಾಕಂದರೆ ನಾವು ಎವ್ರಿ ಟೈಮ್ ನೋಡಿದಾಗ ಹಾಗೆ ಆಗ್ತಾ ಇದ್ದು. DBT ಪುಷ್ ಆಗಿತ್ತು ಅಂದರೆ ಅಮೌಂಟ್ ಕನ್ಫರ್ಮ್ ಬರುತ್ತೆ ಅಂತ ಇತ್ತು. ಬಟ್ ಈಗ DBT ಪುಷ್ ಆಗಿದ್ರು ಕೂಡ ಅಮೌಂಟ್ ಬರ್ತಿಲ್ಲ. ಯಾಕಿಷ್ಟು ಲೇಟ್ ಆಗ್ತಾ ಇದೆ? ಅದಕ್ಕೆ ಮೊದಲನೇ ಆನ್ಸರ್ ಬಂದ್ಬಿಟ್ಟು ರಾಜ್ಯ ಸರ್ಕಾರದ ಹತ್ರ ದುಡ್ಡು ಇಲ್ಲ. ಸೊ ಏನು ಯುವ ನಿಧಿ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಪ್ರೋಸೆಸ್ ಮಾಡಿದ್ದಾರೆ, DBT ಪುಷ್ ಮಾಡಿದ್ದಾರೆ, ಬಟ್ ಅಮೌಂಟ್ ಇನ್ನೂ ಹಾಕಿಲ್ಲದೆ ಇರೋ ರೀಸನ್ಸಿಂದ ಮೇ 15ನೇ ತಾರೀಕು ಒಳಗಡೆ ಅಮೌಂಟ್ ಬರುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ನಿಮ್ಗೆ ಮೇ 15ನೇ ತಾರೀಕು ಒಳಗಡೆ ಕೂಡ ಅಮೌಂಟ್ ಬರಲ್ಲ ಅಂತ ಹೇಳಿದ್ದಾರೆ. ನಿಮಗೆ ಏನೇ ಹೇಳ್ಬೋದು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ಬಟ್ ನನಗೆ ಮಾಹಿತಿ ಸಿಕ್ಕಿರೋ ಪ್ರಕಾರ ಸದ್ಯಕ್ಕೆ ಅಮೌಂಟ್ ಬಿಡುಗಡೆ ಆಗಲ್ಲ. ಹಾಗೆ ಯುವ ನಿಧಿ ಕ್ಯಾನ್ಸಲ್ ಆಗುತ್ತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗೋದಿಲ್ಲ. ನಾನು ಸುಮಾರು ಕಡೆ ವಿಚಾರಿಸಿದ್ದೀನಿ ಇದ್ರ ಬಗ್ಗೆ. ಇಷ್ಟು ತಿಂಗಳಾಯಿತು ಹಣವನ್ನು ಹಾಕಿಲ್ಲ, ಯುವ ನಿಧಿ ಏನಾದರೂ ಸ್ಟಾಪ್ ಆಗುತ್ತಾ ಅಂತ. ಯುವ ನಿಧಿ ಸ್ಟಾಪ್ ಆಗುತ್ತೆ ಅಂತ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಬಟ್ ಗೌರ್ಮೆಂಟಿಂದ ಹಣ ಬಿಡುಗಡೆ ಆಗದೆ ಇರೋದು ರೀಸನ್ಸ್ಗಳಿಂದ ಹಣ ಬಿಡುಗಡೆ ಆಗೋದು ಇನ್ನೂ ಕೂಡ ಲೇಟ್ ಆಗುತ್ತೆ. ಸದ್ಯಕ್ಕೆ ಹೊಸದಾಗಿ ಮಾಹಿತಿ ಸಿಕ್ಕಿರೋ ಪ್ರಕಾರ ಯಾವಾಗ ಹಣ ಬರುತ್ತೆ ಅಂತ ಹೇಳಿದ್ರೆ ಮೇ ಎಂಡಿಂಗ್ ಆರ್ ಜೂನ್ ಫಸ್ಟ್ ವೀಕ್ ಅಷ್ಟರಲ್ಲಿ ಅಮೌಂಟ್ ಖಂಡಿತವಾಗ್ಲೂ 2 ತಿಂಗಳದು ಬರುತ್ತೆ. ಜನವರಿ ಮತ್ತು ಫೆಬ್ರವರಿದು ಬರುತ್ತೆ. ನೆಕ್ಸ್ಟ್ ಮಾರ್ಚ್, ಏಪ್ರಿಲು, ಅದಾದ ನಂತರ ಮೇ, ಈ ರೀತಿಯಾಗಿ ಅಮೌಂಟ್ನ ಹಾಕ್ತಾ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈಗ DBT ಪುಷ್ ಆಗಿದೆ ಆಲ್ಮೋಸ್ಟು, ಬಟ್ ಅಮೌಂಟ್ ಬರೋದು ಇನ್ನೂ ಕೂಡ ಲೇಟ್ ಆಗುತ್ತೆ. ನೀವು ಆ ಅಮೌಂಟ್ ಏನಾದರೂ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂದ್ಕೊಂಡಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಆಸೆನ ಬಿಡಿ. ಸದ್ಯಕ್ಕೆ ನಿಮಗೆ ಅಮೌಂಟ್ ಬರಲ್ಲ. ಯಾವಾಗೋ ಒಂದು ಸಲ ಬರುತ್ತೆ ಅಂದ್ಕೊಂಡು ವೆಯ್ಟ್ ಮಾಡಿ. ಬಂದಾಗ ನಿಮಗೆ 2-3 ತಿಂಗಳು ಅಮೌಂಟ್ ಒಟ್ಟಿಗೆ ಹಾಕ್ತಾರಲ್ವ, ಸೊ ಅವಾಗ ಒಂದಷ್ಟು ಬಿಗ್ ಅಮೌಂಟೇ ನಿಮ್ಮ ಕೈಗೆ ಸಿಗುತ್ತೆ. 100% ಯಾವುದೇ ಕಾರಣಕ್ಕೂ ಯುವ ನಿಧಿ ಯೋಜನೆ ಅಂತೂ ಕ್ಯಾನ್ಸಲ್ ಆಗೋದಿಲ್ಲ, ಕಂಟಿನ್ಯೂ ಆಗುತ್ತೆ. ಬಟ್ ಸದ್ಯಕ್ಕೆ ನಿಮಗೆ ಅಮೌಂಟ್ನ ಹಾಕೋದಿಲ್ಲ. ಇನ್ನೂ ಸ್ವಲ್ಪ ತಡ ಆಗುತ್ತೆ, ಇನ್ನೊಂದು 15-20 ದಿನ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ನಾನು ಮಾತಾಡಿರೋ ಕಂಪ್ಲೀಟ್ ಕಾಲ್ ರೆಕಾರ್ಡ್ ಹಾಕ್ಬಿಡ್ತೀನಿ. ನೆನ್ನೆ ಹೈಯರ್ ಎಜುಕೇಷನ್ ಬಗ್ಗೆ ಕೂಡ ಮಾತಾಡಿದೆ ಅಲ್ವಾ, ಸೊ ಅದೇ ಕಾಲ್ ರೆಕಾರ್ಡಲ್ಲಿ ಸ್ವಲ್ಪ ಕಟ್ ಮಾಡಿದೆ ಅಮೌಂಟ್ ಬಗ್ಗೆ. ಸೊ ಅದನ್ನು ಕೂಡ ಸೇರಿಸಿ ಹಾಕಿರ್ತೀನಿ. ಬೇರೆ ಯಾರಾದರೂ ಲಾಸ್ಟ್ ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗುತ್ತೆ. ಹಾಗೆ ಒಂದಷ್ಟು ಮಾಹಿತಿ ಕೂಡ ಸಿಗುತ್ತೆ ಅನ್ಕೋತೀನಿ. ಇದಿಷ್ಟು ಯುವ ನಿಧಿ ಬಗ್ಗೆ ಲೇಟೆಸ್ಟ್ ವಿಡಿಯೋ ಆಗಿತ್ತು. ಹಾಗೆ ಇನ್ನೊಂದು ಏನು ಗೊತ್ತಾ, ನಿಮ್ಗೆ ಯುವ ನಿಧಿ ಬಗ್ಗೆ ಏನೇ ಡೌಟ್ ಇದ್ದರೂ ಜಸ್ಟ್ ಅದನ್ನೆಲ್ಲ ಕೂಡ ಕಮೆಂಟಲ್ಲಿ ಆ್ಯಡ್ ಮಾಡಿರಿ ನಿಮ್ಮ ಡೌಟ್ಸ್ಗಳನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಬರೀ ಕಮೆಂಟ್ಗಳನ್ನ ಮಾತ್ರ ನಾನು ಆನ್ಸರ್ ಮಾಡ್ತೀನಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಆಗುತ್ತೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದೆ, ಸುಮಾರು ಕಮೆಂಟ್ ಇದ್ದಾವೆ, ರಿಪೀಟೆಡ್ ಕಮೆಂಟ್ಗಳೇ ಇದ್ದಾವೆ, ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಎಷ್ಟು ಕಮೆಂಟ್ ಬರುತ್ತೋ ಅಷ್ಟು ಕಮೆಂಟ್ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಹಾಗೆ ಕಾಲ್ ರೆಕಾರ್ಡ್ನ ಪೂರ್ತಿ ಕೇಳಿಸ್ಕೊಳ್ಳಿ, ಇನ್ಫಾರ್ಮೇಷನ್ ಕ್ಲಿಯರ್ ಆಗಿ ಸಿಗುತ್ತೆ. ಹಲೋ, ದುಡ್ಡು ಬರ್ದೇ ಇದ್ರೆ ಮಾತ್ರ ಬರೀ ಫೋನ್ ಮಾಡ್ತಲೇ ಇರಿ ಸರ್. ದುಡ್ಡು ಬರೋದಲ್ಲ ಸರ್, ಮತ್ತೆ ನನ್ನ ತಂಗಿದ ಹೈಯರ್ ಎಜುಕೇಶನ್ ಅಂತ ಬರ್ತಿತ್ತಲ್ಲ ಸರ್, ಅದು ಸರಿನೇ ಹೋಗ್ಲಿಲ್ಲ. ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅನ್ನೋರು ಇದೆಲ್ಲ ಹೆಲ್ಪ್ ಲೈನ್ ಏನ್ ಕೊಡ್ರತ್ರಿ ಮತ್ತೆ ಅವ್ರು 40ಕ್ಕೆ ಬರ್ತಾರೆ. ಅದೇ ಟೆನ್ಷನ್ ಸ್ಟಾಪ್ ಯಾವಾಗಿಂದ ಅವ್ರದ್ದು? ಜನವರಿ ತಿಂಗಳಿಂದ ಹಾಗೆ ಬರ್ತಿದೆ ಸರ್. ಮತ್ತೆ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗೂ 7-8 ತಿಂಗಳು ಒಳಗೆ ದುಡ್ಡು ಬರ್ಲಿಲ್ಲ, ಹೈಯರ್ ಎಜುಕೇಶನ್ ಮಾಡ್ತಿದ್ದೀರಾ ಅನ್ಬಿಟ್ಟು. ಮತ್ತೆ ಇವಾಗ ಒಂದು 6 ತಿಂಗಳು ದುಡ್ಡು ಬಂತು, ಮತ್ತೆ ಇವಾಗ ಹಾಗೆ ಬರ್ತಿದೆ ಹೈಯರ್ ಎಜುಕೇಶನ್ ಅಂತ. ಹಂಗ್ ಮಧ್ಯದಲ್ಲಿ ಬರಲ್ವಲ್ಲ ಆ ತರ. ನಾನು ಹೆಂಗೆ ಹೇಳಿ ಸರ್ ನಿಮ್ಗೆ?
ಇಲ್ಲ ಮೋಸ್ಟ್ಲಿ ಅದು ಕೆಲವೊಂದು ಯು ಎಸ್ ಮಿಸ್ಟೇಕ್ ಕೆಲವ್ರದ್ದು ಇಶ್ಯೂಸ್ ಆಗಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಾ ಇದಾರೆ. ಇದು ಇನ್ನೊಂದು 15 ದಿವಸ ಹಿಡಿಯುತ್ತೆ ಅದು. ಹೌದಾ ಸರ್, ಹೈಯರ್ ಎಜುಕೇಶನ್ ಮಾಡ್ತಿರೋರ್ದು ಹ್ಮ್ ಆಟೋಮೆಟಿಕ್ ಸರಿ ಹೋಗುತ್ತಾ ಸರ್ ಆಗಿದ್ರೆ? ಸರಿ ಆಗುತ್ತೆ. ಮತ್ತೆ ಡಿ.ಬಿ.ಟಿ ಪುಷ್ ಆಯ್ತಲ್ಲ ಸರ್, ಅದು 3-4 ತಿಂಗಳಿಂದ ಇಲ್ಲ ಅದನ್ನ ಕೇಳಕ್ಕೆ ಮಾಡಿರೋದು ಈಗ ಗೊತ್ತು ನನಗೆ. ಇಲ್ಲ ಎರಡೂನು ಇದೆ ಸರ್, ಎರಡೂನು ಇದೆ. ಮೇ 15 ನಂತರನೇ ಮೇ 15ಕ್ಕೆ ಒಳಗಡೆ ಬರುತ್ತೆ ಅಂದ್ರಲ್ಲ ಸರ್? ಬರಲ್ಲ, ಒಳಗಡೆ ಬರುತ್ತೆ. ಗೌರ್ಮೆಂಟ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋಣ? ಹೌದಾ ಸರ್, ಇನ್ನೂ ಲೇಟ್ ಆಗುತ್ತೆ ಸರ್? ಇನ್ನು ಲೇಟ್ ಆಗುತ್ತೆ, ಇನ್ನು ಮೇ ಎಂಡ್ವರೆಗೂ ಆಗುತ್ತೆ. ಮತ್ತೆ ಸರ್ ಡಿಕ್ಲರೇಷನ್ ಆಪ್ಷನ್ ತೆಗ್ದ್ಬಿಟ್ಟಿದ್ದೀರಲ್ಲ ಸರ್ ವೆಬ್ಸೈಟ್ ಅಲ್ಲಿ? ನಾವು ಇಲ್ಲ ಡಿಕ್ಲರೇಷನ್ ಕೋಡ್ ಬರ್ತದೆ ಇವತ್ತು ಅವರು ಆಫೀಸ್ ಶಿಫ್ಟ್ ಆಗಿದೆ, ಇವತ್ತು ಸಂಜೆ ಎನೇಬಲ್ ಆಗುತ್ತೆ. ಹೌದಾ ಸರ್, ಅದು ಹೈಯರ್ ಎಜುಕೇಶನ್ ಅಂತ ಬರ್ತಿದ್ದಿಲ್ಲ, ಆಫೀಸ್ ಹತ್ರ ಏನಾದ್ರು ಬರೋದಾ ಸರ್? ಏನಿಲ್ಲ, ಏನು ಯೂಸ್ ಆಗಲ್ಲ, ಅಲ್ಲಿ ಬಂದ್ರೆ ಏನು ಯೂಸ್ ಆಗಲ್ಲ. ಅಲ್ಲಿ ಆಲ್ರೆಡಿ ಎಲ್ಲ ಹೇಳಿದೀವಿ. ಸೊ ಹೆಸರೇನು? ಸರ್ ತನುಜಾ ಅಂತ. ಮೋಸ್ಟ್ ಪ್ರಾಬಬ್ಲಿ ಈ ಕಾಲ್ ಸೆಂಟರ್ ಮಾಡಿದ್ರೆ ಅದನ್ನ ಲಿಸ್ಟ್ ಅಲ್ಲಿ ಹೋಗಿರುತ್ತೆ ಅದು. ಹೌದಾ ಸರ್, ಅಲ್ಲಿ ಒಂದ್ಸಲ ರಿಸೀವ್ ಮಾಡಿದ್ರು ಅಷ್ಟೇನೆ, ಆ ನಂಬರ್ ತಗೊಂಡು ವಾಪಸ್ ಮಾಡೋ ಅಷ್ಟ್ರಲ್ಲಿ ಮತ್ತೆ ಕನೆಕ್ಟ್ ಅಂದ್ರೆ ರಿಂಗ್ ಆಗುತ್ತೆ, ಕಟ್ ಮಾಡಿ ರಿಸೀವ್ ಮಾಡ್ತಾರೆ, ಏನು ಮಾತೇ ಆಡಲ್ಲ ಸರ್. ತುಂಬಾ ಜನ ಇರ್ತಾರೆ ಅಲ್ಲಿ. ಏನಾಗುತ್ತೆ ಅಂದ್ರೆ ಒಂದು ಕಾಲ್ಗೆ ಇದಾಗ್ತಿದೆ, ಸ್ವಲ್ಪ ಏನಾದ್ರು ಕಟ್ ಆಯ್ತು ಅಂದ್ರೆ ಇನ್ನೊಂದು ಕಾಲ್ ಕನೆಕ್ಟ್ ಆಗುತ್ತೆ, ಹಂಗೆ. ನಾನಂತೂ ದಿನಕ್ಕೆ 10 ಸಲ ಮಾಡ್ತೀನಿ ಸರ್, ಅದು ಅವತ್ತಿಂದ ಕನೆಕ್ಟ್ ಅಲ್ಲ ಆಗ್ಲಿಲ್ಲ. ನೀವು ಅಲ್ಲಿ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಅಲ್ಲಿ ಏನಿಲ್ಲ, ಅಲ್ಲಿ ಕ್ವೈರೀಸ್ ತಗೊಂಡು ನನ್ನ ಹತ್ರಕ್ಕೆ ಬರ್ತಾ ಇದ್ದು ನಾನು ಹೇಳ್ತಾ ಇಲ್ವಾ? ನೀವು ಒಂದ್ ಕಡೆ ಕಾಲ್ ಪಿಕ್ ಮಾಡ್ತಿರ್ಲಿಲ್ವಲ್ಲ, ಅದು ಟೆನ್ಷನ್ ಆಗ್ತಿತ್ತು ಒಂದ್ ಸ್ವಲ್ಪ. ಎಲ್ಲೋದ್ರು ಮತ್ತೆ ನನ್ನ ಹತ್ರಕ್ಕೆ ಬರ್ತಾರ ಅವರು ಅಷ್ಟೇ. ಯಾವ ಕಾಲ್ ಸೆಂಟರ್ಗೆ ಹೋದ್ರೆ ಕಾಲ್ ಸೆಂಟರ್ ನನ್ನ ಪಕ್ಕನೇ ಇರ್ತದೆ ಅಲ್ಲಿ. ಸರಿ ಸರ್, ಆಯ್ತು. ಈಗ ಆಫೀಸ್ ಹತ್ರ ಬರೋದು ಬೇಡವಾ ಸರ್ ಆಗಿದ್ರೆ? ಬೇಡ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್.